ನಮಸ್ಕಾರ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ನ ಶ್ರೀ ರೇವಣಸಿದ್ದಪ್ಪ ವೀರಣ್ಣ ಪಾಟೀಲ್ ಅವರು ಈ 15 ಮೇ 2026 ರಂದು ತಮ್ಮ ತೋಟದಿಂದ ಮತ್ತೊಮ್ಮೆ ಸಂತೋಷದಾಯಕ ನವೀಕರಣಗಳನ್ನು ಹಂಚಿಕೊಂಡಿದ್ದಾರೆ. ಕುಬಾ ಸಾವಯವ ಮಣ್ಣಿನ ಕಂಡೀಷನರ್ ಅನ್ನು ಮಾತ್ರ ನೆಟ್ಟ ನಂತರ ನಿರಂತರವಾಗಿ ಬಳಸುತ್ತಿರುವ ಅವರ ಹೊಲಗಳು ಇಂದು ಅತ್ಯುತ್ತಮ ಆರೋಗ್ಯಕರ ಬೆಳವಣಿಗೆ ಮತ್ತು ರೋಮಾಂಚಕ ಸಸ್ಯ ಅಭಿವೃದ್ಧಿಯನ್ನು ತೋರಿಸುತ್ತಿವೆ. ಕೃಷಿ ವೆಚ್ಚ ಕಡಿಮೆಯಾಗಿದೆ, ಅವರ ಮಣ್ಣು ಹೆಚ್ಚು ಫಲವತ್ತಾಗಿದೆ ಮತ್ತು ಜೀವಂತವಾಗಿದೆ ಎಂಬುದು ಅವರಿಗೆ ನಿಜವಾಗಿಯೂ ಸಂತೋಷವನ್ನುಂಟು ಮಾಡುತ್ತದೆ. 2 ವರ್ಷಗಳಿಗೂ ಹೆಚ್ಚು ಕಾಲ ಅವರ ತೋಟವು ತೀವ್ರ ಬೇಸಿಗೆಯ ಉಷ್ಣತೆ ಮತ್ತು ಭಾರೀ ಮಾನ್ಸೂನ್ ಪರಿಸ್ಥಿತಿಗಳ ಮೂಲಕ ಬಲಿಷ್ಠವಾಗಿದೆ. ಇದು ಆರೋಗ್ಯಕರ ಮಣ್ಣು ಮತ್ತು ನೈಸರ್ಗಿಕ ಕೃಷಿಯ ಶಕ್ತಿಯನ್ನು ಸಾಬೀತುಪಡಿಸುತ್ತದೆ. ಅವರ ಜಮೀನಿನಲ್ಲಿ ಸಾವಿರಾರು ಮಾವು, ತೆಂಗಿನಕಾಯಿ, ಭಾರತೀಯ ಪ್ಲಮ್, ದಾಳಿಂಬೆ, ಕಬ್ಬು ಮತ್ತು ಇತರ ಅನೇಕ ಬೆಳೆಗಳು ಸಾವಯವವಾಗಿ ಅಭಿವೃದ್ಧಿ ಹೊಂದುತ್ತಿವೆ. ರಾಸಾಯನಿಕ ಅವಶೇಷಗಳಿಂದಾಗಿ ಅನೇಕ ಹಣ್ಣುಗಳನ್ನು ತಿರಸ್ಕರಿಸಲಾಗುತ್ತಿರುವ ಸಮಯದಲ್ಲಿ ಅವರ ತೋಟವು ಸಮಾಜಕ್ಕೆ ಆರೋಗ್ಯಕರ ಮತ್ತು ಪೌಷ್ಟಿಕ ಆಹಾರವನ್ನು ಉತ್ಪಾದಿಸುತ್ತಿದೆ. ಮತ್ತು ಹಾಗೆ ಮಾಡುವಾಗ ಅವರು ನಮ್ಮ ಮಣ್ಣನ್ನು ರಕ್ಷಿಸುತ್ತಿದ್ದಾರೆ, ನೀರನ್ನು ಸಂರಕ್ಷಿಸುತ್ತಿದ್ದಾರೆ ಮತ್ತು ಭವಿಷ್ಯದ ಪೀಳಿಗೆಗೆ ಪರಿಸರವನ್ನು ರಕ್ಷಿಸುತ್ತಿದ್ದಾರೆ. ಫೆಬ್ರವರಿ 2025 ರಲ್ಲಿ ಹಂಚಿಕೊಂಡ ಅವರ ಹಿಂದಿನ ವಿಡಿಯೋವನ್ನು ಸಹ ಇವುಗಳೊಂದಿಗೆ ಲಗತ್ತಿಸಲಾಗಿದೆ. ಅವರ ಕೃಷಿ ಪ್ರಯಾಣದ ಸ್ಥಿರತೆ ಮತ್ತು ಯಶಸ್ಸನ್ನು ಸ್ಪಷ್ಟವಾಗಿ ತೋರಿಸುವ ಇತ್ತೀಚಿನ ಕ್ಷೇತ್ರ ಫೋಟೋಗಳು. ಸುಸ್ಥಿರ ಕೃಷಿಯನ್ನು ಆಯ್ಕೆ ಮಾಡಿಕೊಂಡು ಆರೋಗ್ಯಕರ ಕೃಷಿಯ ಮೂಲಕ ಸಮಾಜಕ್ಕೆ ಸೇವೆ ಸಲ್ಲಿಸಿದ್ದಕ್ಕಾಗಿ ಶ್ರೀ ರೇವಣಸಿದ್ದಪ್ಪ ವೀರಣ್ಣ ಪಾಟೀಲ್ ಅವರನ್ನು ನಾವು ಪ್ರಾಮಾಣಿಕವಾಗಿ ಪ್ರಶಂಸಿಸುತ್ತೇವೆ. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳು. ನಮಸ್ಕಾರ. ಇದು ಕರ್ನಾಟಕದ ಬೀದರ್ ಜಿಲ್ಲೆಯ ಹುಮ್ನಾಬಾದ್ನ ಕರ್ನಾಟಕ ಹಾಲು ಒಕ್ಕೂಟದ ನಿರ್ದೇಶಕ ಶ್ರೀ ರೇವಣಸಿದ್ದಪ್ಪ ವೀರಣ್ಣ ಪಾಟೀಲ್ ಅವರ ಕತೆ. 2 ವರ್ಷಗಳಿಗೂ ಹೆಚ್ಚು ಕಾಲ ಅವರು ಕುಬಾ ಸಾವಯವ ಮಣ್ಣಿನ ಕಂಡೀಷನರ್ ಗೊಬ್ಬರವನ್ನು ಬಳಸಿದ್ದಾರೆ ಮತ್ತು ಫಲಿತಾಂಶಗಳು ಸ್ವತಃ ಮಾತನಾಡುತ್ತವೆ. ಬೇಸಿಗೆ ಮತ್ತು ಭಾರೀ ಮಳೆಯಲ್ಲೂ ಅವರ ಬೆಳೆಗಳು ಸಮೃದ್ಧವಾಗಿವೆ. ನನ್ನ ಮಣ್ಣನ್ನು ಆರೋಗ್ಯಕರವಾಗಿ ಮತ್ತು ಬೆಳೆಗಳನ್ನು ಬಲವಾಗಿ ಇರಿಸಿಕೊಂಡು ನಾನು ಕೃಷಿ ವೆಚ್ಚವನ್ನು ಕಡಿಮೆ ಮಾಡಿದ್ದೇನೆ ಎಂದು ಅವರು ಹೆಮ್ಮೆಯಿಂದ ಹೇಳುತ್ತಾರೆ. ರಾಸಾಯನಿಕ ಅವಶೇಷಗಳಿಂದಾಗಿ ಅನೇಕ ಹಣ್ಣುಗಳು ರಫ್ತಿನಲ್ಲಿ ತಿರಸ್ಕರಿಸಲ್ಪಟ್ಟ ಸಮಯದಲ್ಲಿ ಅವರು ಸಮಾಜಕ್ಕೆ ಶುದ್ಧ, ತ್ಯಾಜ್ಯಮುಕ್ತ, ಪೌಷ್ಟಿಕ ಹಣ್ಣುಗಳನ್ನು ಒದಗಿಸಲು ಸಿದ್ಧರಾಗಿದ್ದಾರೆ. ಅವರ ಜಮೀನಿನಲ್ಲಿ ಬೆಳೆಯಿರಿ 6,700 ಮಾವಿನ ಮರಗಳು, 1,500 ನೀಲಾದ್ ಕೈ, ಭಾರತೀಯ ಪ್ಲಮ್ ಅಂಜೀರ್, ತೆಂಗಿನಕಾಯಿ, ತೇಗ, ಕಿತ್ತಳೆ, ದಾಳಿಂಬೆ, ದಲಿಂಬ್, ಬಾದಾಮಿ, ಕಬ್ಬು ಮತ್ತು ಇನ್ನೂ ಅನೇಕ. ಇಂದು ಸೆಪ್ಟೆಂಬರ್ 2, 2025 ರಂದು ಅವರು ತಮ್ಮ ಕೃಷಿ ವಿಡಿಯೋವನ್ನು ಮತ್ತೊಮ್ಮೆ ಹಂಚಿಕೊಂಡಿದ್ದಾರೆ. ರೈತರನ್ನು ಭೇಟಿ ಮಾಡಲು, ಕಲಿಯಲು ಮತ್ತು ಫಲಿತಾಂಶಗಳನ್ನು ವೀಕ್ಷಿಸಲು ಸ್ವಾಗತಿಸುತ್ತಾರೆ. ನೇರವಾಗಿ ಸಾವಯವವೇ ಭವಿಷ್ಯ. ಆರೋಗ್ಯಕರ ಮಣ್ಣು, ಆರೋಗ್ಯಕರ ಆಹಾರ, ಆರೋಗ್ಯಕರ ಜೀವನ. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳು. ಇವತ್ತು ನಾವು ಹುಮ್ನಾಬಾದಲ್ಲಿ ನಮ್ಮ ಹೊಲದಲ್ಲಿ ಸುಮಾರು ಒಂದು 5,000 ಚಿಲ್ಲರೆ ಕೇಸರಿ ಗಿಡ ಇದೆ, ಕೇಸರಿ ಮಾವಿನ ಹಣ್ಣು. ಅದಕ್ಕೆ ಸೆಕೆಂಡ್ ಟೈಮ್ ಇವತ್ತಿನ ದಿವಸ ನಾವು ಕುಬಾ ಸಾಯಿಲ್ ಕಂಡೀಷ್ನರನ್ನು ಬಳಸ್ತಾ ಇದ್ದೀವಿ. ಫಸ್ಟ್ ಮಾರ್ಚಲ್ಲಿ ಬಳಸ್ತಾ ಇದ್ದೆ, ಮಾರ್ಚ್ ಏಪ್ರಿಲಲ್ಲಿ ಬಳಸ್ತಾ ಇದ್ದೆ. ಆನಂತರ ತುಂಬ ರಿಸಲ್ಟ್ ಕೂಡ ತುಂಬ ಚೆನ್ನಾಗಾಗಿದೆ. ಮತ್ತು ಸೆಕೆಂಡ್ ಟೈಮ್ ಕಟ್ಟಿಂಗ್ ಆದಮೇಲೆ ಮತ್ತು ಇವತ್ತು ರೈನಿ ಸೀಸನಲ್ಲಿ ಇವತ್ತು ನಾನು ಇದು ಕುಬಾ ಸಾಯಿಲ್ ಕಂಡೀಷ್ನರ್ ಬಳಸ್ತಾ ಇದ್ದೀವಿ. ನಾವಿನ್ನು ನೋಡ್ಬೋದು ಎಲ್ಲ ಪ್ರತಿ ಗಿಡಕ್ಕೆ 2 ಮುಟ್ಟಿಗೆ ಏನಪ್ಪ ಅಂದರೆ ನಾವೆಲ್ಲ ಕುಬಾ ಸಾಯಿಲ್ ಕಂಡೀಷ್ನರ್ ಯೂಸ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 2 ವರ್ಷದಿಂದ ಈ ಒಂದು ಕುಬಾ ಸಾಯಿಲ್ ಕಂಡೀಷ್ನರನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆಯ ರಿಸಲ್ಟ್ ಬರ್ತಾ ಇದೆ. ಸೊ ಅದ್ರ ಸಲುವಾಗಿ ಇವತ್ತಿನ ದಿವಸ ನಾನು ಸೆಕೆಂಡ್ ಟೈಮ್ ಕೂಡ ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ. ಮ್ಯಾಂಗೋ ಟ್ರೀ ಆಗಿರ್ಬೋದು, ಮತ್ತು ಕೋಕೋನಟ್ ಟ್ರೀ ಆಗಿರ್ಬೋದು, ಥೈಲ್ಯಾಂಡ್ ವೆರೈಟಿ ಕೋಕೋನಟ್ ಟ್ರೀ ಇದೆ, ಮತ್ತು ನೇಲಣ್ಣನ್ ಇದೆ, ಮತ್ತು ಸುಮಾರು ಒಂದು 15 ವೆರೈಟಿ ಫ್ರೂಟ್ಸ್ ಗಿಡ ಕೂಡ ಇದೆ. ಅವೆಲ್ಲಕ್ಕೂ ಕೂಡ ಏನಪ್ಪ ಅಂದರೆ ನಾನು ಕುಬಾ ಸಾಯಿಲ್ ಕಂಡೀಷ್ನರ್ ಯೂಸ್ ಮಾಡ್ತಾ ಇದ್ದೀನಿ. ನಾವು ನೋಡಿರ್ಬೋದು, ನಾನು ಮಾರ್ಚಲ್ಲಿ ಯೂಸ್ ಮಾಡಿದಾಗ ಸುಮಾರು ಹೊಸ ಯೂಸ್ ಕೂಡ ಸೆಕೆಂಡ್ ಟೈಮ್ ಕಟ್ಟಿಂಗ್ ಆದರೂ ಕೂಡ ಹೊಸ ಜ್ಯೂಸ್ ಕೂಡ ಬರ್ತಾ ಇದೆ. ತುಂಬ ರಿಸಲ್ಟ್ ಕೂಡ ತುಂಬ ಫಾಸ್ಟಾಗಿ ಬರ್ತಾ ಇದೆ. ಮತ್ತೊಂದು ಮಳೆ ಕೂಡ ಈ ಒಂದು ಸೀಸನಲ್ಲಿ ತುಂಬ ಚೆನ್ನಾಗಿರೋದ್ರಿಂದ ತುಂಬ ಈ ಒಂದು ಸಾಯಿಲ್ ಕಂಡೀಷನರ್ ತುಂಬ ಉಪಯುಕ್ತವಾಗಿದೆ. ಪ್ರತಿಯೊಂದು ಗಿಡಕ್ಕೆ
ಅವರು ಈ ಥರ 500 ಗ್ರಾಮ್ಸ್ ಹಾಕ್ತಾ ಇದ್ದಾರೆ. ಅಂದರೆ ಬೇರೆ ಬಿಟ್ಟು ಸುಮಾರು ಒಂದು ಈ ಥರ ಪ್ರತಿಯೊಂದು ಗಿಡಕ್ಕೆ 500 ಗ್ರಾಮ್ಸ್ ಹಾಕ್ತಾ ಇದ್ದಾರೆ. ರಿಸಲ್ಟು ಸ್ಲೋ ಇದ್ರೂ ಕೂಡ ತುಂಬ ಚೆನ್ನಾಗಿ ತುಂಬ ಒಳ್ಳೆಯ ರೀತಿಯಿಂದ ರಿಸಲ್ಟ್ ಬರ್ತಾ ಇದೆ. ತಾವೆಲ್ಲ ನೋಡ್ಬೋದು. ಪ್ರತಿಯೊಂದು ಮ್ಯಾಂಗೋ ಗಿಡಕ್ಕೆ ನಾನು ಸಮ್ಮರಲ್ಲಿ ಯೂಸ್ ಮಾಡಿದಾಗ, ಇವಾಗ ಸೆಪ್ಟೆಂಬರ್ ಇದೆ, ಪ್ರತಿಯೊಂದು ಗಿಡಕ್ಕೆ ಏನಪ್ಪ ಹೊಸ ಲೀವ್ಸ್ ಬರ್ತಾ ಇದೆ. ಮತ್ತು ನಾವು ಇಲ್ಲೂ ಕೂಡ ನೋಡ್ಬೋದು, ಪ್ರತಿಯೊಂದು ಗಿಡಕ್ಕೆ ಏನಪ್ಪ ಅಂದ್ರೆ ಹೊಸದು ಲೀವ್ಸ್ ಬರ್ತಾ ಇದೆ. ಅಂದರೆ ಭಾಳ ಒಳ್ಳೆಯ ರೀತಿಯಾಗಿ ಎಲ್ಲ ಪ್ರತಿಯೊಂದು ಗಿಡ ಏನಪ್ಪ ಒಳ್ಳೆಯ ರೀತಿಯಿಂದ ಬೆಳೀತಾ ಇದೆ. ಇವನ್ ನಾವು ಏನಪ್ಪ ಅಂದರೆ ಬೆಳೆಸಿರ್ತಕ್ಕಂಥ ಸುಮಾರು ಒಂದು 10 ವರ್ಷದ ಸಾಗವಾನಿ ಗಿಡ ಇದೆ. ಅದು ಕೂಡ ನಾನು ಲಾಸ್ಟ್ ಟೈಮ್ ಸಮ್ಮರಲ್ಲಿ ಕೂಡ ನಾನು ಇದೇ ಸಾಯಿಲ್ ಕಂಡೀಷನರ್ ಯೂಸ್ ಮಾಡಿದೆ, ಮತ್ತು ಇವಾಗ ಕೂಡ ನಾನು ಇದೇ ಸಾಯಿಲ್ ಕಂಡೀಷನರ್ ಯೂಸ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಸಾಗವಾನಿ ಗಿಡಕ್ಕೆ ಟೋಟಲ್ 9,000 ಸಾಗವಾನಿ ಗಿಡ ಇದೆ. ಪ್ರತಿಯೊಂದು ಗಿಡಕ್ಕೆ ಏನಪ್ಪ ಭಾಳ ಇದು ಒಳ್ಳೆಯ ರೀತಿಯೇ ರಿಸಲ್ಟ್ ಬರ್ತಾ ಇದೆ. ತೆಂಗಿನ ಗಿಡದಂತ ಏನು ಮಾಡಕ್ಕೆ ಇದು ಗಿಡಕ್ಕೆ ತಾವೇ ನೋಡ್ತಾ ಇದ್ರಿ. ಇದೊಂದು ಥೈಲ್ಯಾಂಡ್ ವೆರೈಟಿ ಏನಪ್ಪ ಅಂದ್ರೆ ಕೋಕೋನಟ್ ಟ್ರೀ ಇದೆ. ಇದು ಲಾಸ್ಟ್ ಟೈಮ್ ನಮ್ಗೆ ಇವ್ರು ಚಿತ್ರದುರ್ಗಲಿಂದ ಇವ್ರು ನರ್ಸರಿದವರು ಇದು ನಮ್ಗೆ ಎಲ್ಲ ಪ್ಲ್ಯಾಂಟ್ಸ್ ಎಲ್ಲ ಕೋಕೋನಟ್ ಟ್ರೀ ಆಗಿರೋ ಮ್ಯಾಂಗೋ ಟ್ರೀ ಕೊಟ್ಟಿದ್ರು. ಇದ್ರ ಜೊತೆಗೆ ಒಂದು ಯಾವುದೋ ಥೈಲ್ಯಾಂಡ್ ವೆರೈಟಿ ಒಂದು ಕೆಮಿಕಲ್ ಕೂಡ ಕೊಟ್ಟಿದ್ರು. ಇದು ಕೋಕೋನಟ್ ಟ್ರೀಗೆ ಏನಪ್ಪ ಭಾಳ ಸೂಟೇಬಲ್ ಆಗ್ತದೆ, ಇದಕ್ಕೆ ಗ್ರೋತ್ ಫಾಸ್ಟ್ ಆಗ್ತದೆ ಅಂತ. ಬಟ್ ನಾವು ತಂದಿದ್ದು 6 ಮಂತ್ಸ್ ಆದ್ಮೇಲೆ ನಾವು ಒಂದು ಸ್ವಲ್ಪ ಕೋಕೋನಟ್ ಟ್ರೀಗೆ ನಾವು ಅದು ಹಾಕಿದೆವು. ಅದು ಬಟ್ ಏನಪ್ಪ ಹೀಟ್ ಜಾಸ್ತಿ ಇರೋ ಸಲುವಾಗಿ ಗಿಡ ಏನಪ್ಪ ಅಂದ್ರೆ ಎಲೆಗಳು ಹಿಂಗೆ ಅರಿಶಿಣ ಆಗ್ತಾ ಬಂದು, ಅದ್ರ ಸಲುವಾಗಿ ನಾವು ಅದು ಸ್ಟಾಪ್ ಮಾಡಿಬಿಟ್ಟು ಲಾಸ್ಟ್ ಇಯರನ್ನು ಇದು ಕುಬಾ ಸಾಯಿಲ್ ಕಂಡೀಷ್ನರ್ ಈ ಒಂದು ಗೊಬ್ಬರ ಯೂಸ್ ಮಾಡ್ತಾಯಿದ್ವಿ. ಭಾಳ ಒಳ್ಳೆಯ ರೀತಿಯಿಂದ ರಿಸಲ್ಟ್ ಬರ್ತಾಯಿದೆ. ಪ್ರತಿಯೊಂದು ಗಿಡ ತಾವೆಲ್ಲ ನೋಡ್ಬೋದು, ಎಲ್ಲ ಗ್ರೀನರಿಲಿಂದ ಹೊಸ ಲೀವ್ಸ್ ಏನಪ್ಪ ಅಂದ್ರೆ ಬಂದು ಪ್ರತಿಯೊಂದು ವೆರೈಟಿ ಫ್ರೂಟ್ಸ್ ಆಗಿರ್ಬೋದು, ಮ್ಯಾಂಗೋ ಟ್ರೀ ಆಗಿರ್ಬೋದು, ನಮ್ಮ ಸಾಗವಾನಿ ಗಿಡ ಆಗಿರ್ಬೋದು, ಸ್ಯಾಂಡಲ್ವುಡ್ ಗಿಡ ಆಗಿರ್ಬೋದು, ಇದು ಕೋಕೋನಟ್ ಟ್ರೀ ಆಗಿರ್ಬೋದು, ಒಳ್ಳೆಯ ರೀತಿಲಿಂದ ಹಾಕಿದ್ರಿಂದ ಏನಪ್ಪ ಭಾಳ ಒಳ್ಳೆಯ ಸ್ಲೋ ರಿಸಲ್ಟ್ ಬಂದರೂ ಕೂಡ ಭಾಳ ಒಳ್ಳೆಯ ರಿಸಲ್ಟ್ ಬರ್ತದೆ. ಸೊ ಎಲ್ಲ ನಾನು ರೈತರಲ್ಲಿ ಕೇಳ್ಕೊಳ್ಳೋದು ಬಂದೆ. ಮತ್ತೊಂದು ಏನಪ್ಪ ಅಂದ್ರೆ ನಾವು ನಮ್ಮ ಹೊಲಗಳಿಗೆ ನಾವು ಹೆಂಗೆ ನಮ್ಮ ದೇಹಕ್ಕೆ ಏನಪ್ಪ ಅಂದ್ರೆ ಯಾವ ಇದು ಒಳ್ಳೆ ರೀತಿಯಿಂದ ನಾವು ಆಹಾರ ತೊಗೋತೀವೋ, ಅದೇ ರೀತಿಯಿಂದ ನಮ್ಮದು ಹೊಲಕ್ಕೆ ಕೂಡ ಏನಪ್ಪ ಅಂದ್ರೆ ನಾವು ಒಳ್ಳೆ ರೀತಿಯಿಂದ ಆರ್ಗ್ಯಾನಿಕ್ ಗೊಬ್ಬರ ಕೊಟ್ಟಾಗ ಮಾತ್ರ ಏನಪ್ಪ ಅಂದ್ರೆ ನಮ್ಮ ಹೊಲ ಇದು ಒಳ್ಳೆಯ ರೀತಿಯಿಂದ ನಾವು ಇದನ್ನು ಬೆಳೆ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯತೆ ಅದ. ಮತ್ತೊಂದು ಇತ್ತೀಚೆಗೆ ದಿನಗಳಲ್ಲಿ ನಮಗೆಲ್ಲ ಫಾಸ್ಟ್ ರಿಸಲ್ಟ್ ಬರೋ ಸಲುವಾಗಿ ಅನೇಕ ಮಾರ್ಕೆಟಲ್ಲಿ ಅನೇಕ ಕೆಮಿಕಲ್ ಮಿಶ್ರಿತ ಅನೇಕ ಪೌಡ್ರ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಮತ್ತು ಡ್ರಿಂಕ್ಸ್ ಮಾಡ್ರಿ ಅಂತ ಅನೇಕ ಇದು ವೆರೈಟಿ ಗೊಬ್ಬರ ಕೂಡ ಬಂದಿದೆ. ಫಾಸ್ಟ್ ರಿಸಲ್ಟ್ ಬಂದರೂ ಕೂಡ ಏನಪ್ಪ ಅಂದ್ರೆ ನಮ್ಮದು ಹೊಲಕ್ಕೆ ಭಾಳಷ್ಟು ಹಾನಿಕಾರಕ ಅದ. ಮತ್ತು ನಮ್ಮ ಮಣ್ಣಿಗೆ ಆಗಿರ್ಬೋದು, ನಮಗೆಲ್ಲ ಗಿಡಕ್ಕೆ ಆಗಿರ್ಬೋದು, ರಿಸಲ್ಟ್ ಏನಪ್ಪ ಅಂದ್ರೆ ಭಾಳ ಫಾಸ್ಟ್ ಬಂದರೂ ಕೂಡ ಭಾಳಷ್ಟು ಹಾನಿಕಾರಕ ಅದ. ಅದ್ರ ಸಲುವಾಗಿ ನಾನು ಹೇಳೋದೇನೆಂದ್ರೆ, ರಿಸಲ್ಟ್ ಸ್ಲೋ ಇದ್ರೂ ಕೂಡ ಯಾವ ರೀತಿ ಒಂದು ಕುಬಾ ಸಾಯಿಲ್ ಕಂಡೀಷ್ನರ್ ಯೂಸ್ ಮಾಡಿ ನಮ್ಗೊಂದು ಒಳ್ಳೆಯ ರಿಸಲ್ಟ್ ಬರ್ತಾಯಿದೆ. ಅದೇ ರೀತಿ ಏನಪ್ಪ ಅಂದ್ರೆ ಎಲ್ಲ ರೈತರಲ್ಲಿ ನಾವು ಕಳ್ಕಳಿ ಕೇಳ್ಕೋದೇನೆಂದ್ರೆ, ನಮ್ಮ ಹೊಲಕ್ಕೂ ನಾವು ರಿಸಲ್ಟ್ ತಡ ಮಾಡಿ ಬಂದರೂ ಪರವಾಗಿಲ್ಲ, ಒಂದು ಒಳ್ಳೆಯ ರಿಸಲ್ಟ್ ಬರ್ತಕ್ಕಂತಹ ಒಂದು ಗೊಬ್ಬರ ಯೂಸ್ ಮಾಡಬೇಕು. ಇದರಿಂದ ಏನಪ್ಪ ಅಂದ್ರೆ ನಮ್ಮ ಹೊಲದಲ್ಲಿ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಆ್ಯಕ್ಟಿವೇಟ್ ಆಗಿ ಅವು ಗಿಡಕ್ಕೆ ಏನಪ್ಪ ಅಂದ್ರೆ ಇದು ಏನೇನು ಪೌಷ್ಟಿಕ ಆಹಾರ ಬೇಕು ಅದೆಲ್ಲ ಒದಗಿಸ್ತಾವೆ. ಒಂದು ಕುಬಾ ಸಾಯಿಲ್ ಕಂಡೀಷ್ನರ್ ಸಂಪೂರ್ಣ 28 ಇದು ವೆರೈಟೀಸ್ ಆಫ್ ಮಿನರಲ್ಸ್ ಏನಪ್ಪ ಅಂದ್ರೆ ಅದರಲ್ಲೆಲ್ಲ ಇದು ಆ್ಯಡೆಡ್ ಅದ. ಸೊ ಅದ್ರ ಸಲುವಾಗಿ ನಾನು ಕೇಳ್ಕೊಳ್ಳೋದೇನೆಂದ್ರೆ, ನಾನು ನೋಡ್ರಿ ಲಾಸ್ಟ್ ಟೈಮ್ ಕಬ್ಬಿ ಕೂಡ ಇದೇ ಯೂಸ್ ಮಾಡ್ತಾಯಿದ್ದೀನಿ, ಸ್ಯಾಂಡಲ್ವುಡ್ ನಮ್ಮ ಟ್ರೀ ಕೂಡ ಇದೇ ಯೂಸ್ ಮಾಡ್ತಾಯಿದ್ದೀನಿ, ನಮ್ಮ ಸಾಗವಾನಿ ಗಿಡಕ್ಕೆ ಇದೇ ಯೂಸ್ ಮಾಡ್ತಾಯಿದ್ದೀನಿ, ಮತ್ತೊಂದು ಮ್ಯಾಂಗೋ ಟ್ರೀ ಕೂಡ ನಾನು ಇದೇ ಯೂಸ್ ಮಾಡ್ತಾಯಿದ್ದೀನಿ. ತಾವು ನೋಡ್ಬೋದು ಆ ಕಡೆ ಸುಮಾರು ಒಂದು 15 ವರ್ಷದಿಂದ ಇದೊಂದು 10 ವರ್ಷದಿಂದ ಇದು ಮ್ಯಾಂಗೋ ಟ್ರೀ ಇವ. ಲಾಸ್ಟ್ ಟೈಮ್ ಇದು ನಾನು ಸೆಪ್ಟೆಂಬರಲ್ಲಿ ನವೆಂಬರಲ್ಲಿ ಕೊಟ್ಟಾಗ ಇದು ಒಳ್ಳೆಯ ರೀತಿಯಿಂದ ಏನಪ್ಪ ಅಂದ್ರೆ ಇಳುವರಿ ಬಂತು. ಲಾಸ್ಟ್ ಟೈಮ್ ಪ್ರತಿಯೊಂದು ಗಿಡಕ್ಕೆ ಏನಪ್ಪ ಭಾಳ ಒಳ್ಳೆಯ ರೀತಿಯಿಂದ ಕೇಸರ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ವೆರೈಟಿಗಳು ಲಾಸ್ಟ್ ಇದೊಂದು 6 ಇಯರ್ಸಿಂದ ತಾವೆಲ್ಲ ನೋಡ್ಬೋದು, ದೊಡ್ಡ ಗಿಡ ಅವ. ಅದು ಕೂಡ ಏನಪ್ಪ ಭಾಳ ಒಳ್ಳೆಯ ರೀತಿಯಿಂದ ರಿಸಲ್ಟ್ ಬಂದದ. ಸೊ ಅದ್ರ ಸಲುವಾಗಿ ಈಗೊಂದು ನಾನು
ಮಾರ್ಚಲ್ಲಿ ಒಂದು ಯೂಸ್ ಮಾಡಿದ್ದೀನಿ, ಮತ್ತೊಂದು ಇವಾಗ ಸೆಪ್ಟೆಂಬರಲ್ಲಿ ಒಂದು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇದೇ ರೀತಿಯಾಗಿ ಪ್ರತಿ ವರ್ಷ ಒಂದು 2 ಟೈಮ್ ಅವ್ರು ಯೂಸ್ ಮಾಡಂತ ಹೇಳಿದ್ದಾರೆ. ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. ಮತ್ತು ಸೆಕೆಂಡ್ ಟೈಮ್ ಇವಾಗ ನಾನು ಹಾಕ್ತಾ ಇದ್ದೀನಿ. ಮತ್ತು ಇದ್ರ ರಿಸಲ್ಟ್ ಕೂಡ ಏನಪ್ಪ ಅಂದರೆ ನಾನು ವೀಡಿಯೋ ಮಾಡಿ ನಿಮ್ಮ ಮುಖಾಂತರ ನಾನು ಎದುರುಗಡೆ ಬರ್ತೀನಿ. ಬನ್ನಿ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಗೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.